ಮಂಗಲಾಚರಣೆ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಸಿರಿಸದ ಗುರು ಭಗವಂತರು. ಆತ್ಮಧ್ಯಾನ ಇದೊಂದು ಲೋಕೋತ್ತರ ಅನುಷ್ಠಾನ. ಇದು ಮುಕ್ತಿ ಮಾರ್ಗ, ಸ್ವಯಂ ಮೋಕ್ಷ ಸ್ವರೂಪವಾಗಿದೆ. ಎಲ್ಲರೂ ಶಾಂತಿಯಿಂದ ಕೂತ್ಕೊಳ್ಳಿ. ಕೊನೆಯವರೆಗೆ ಕಣ್ಣನ್ನು ತೆಗಿಬಾರ್ದು. ಸುಖಾಸನದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಅಥವಾ ಗೋಡೆಗೆ ಆಧಾರವಾಗಿ ಕುರ್ಚಿಗಳ ಮೇಲೆ ಹೇಗಾದ್ರೂ ನಿಮ್ಮ ಶವಾಸನದಲ್ಲಿ ಹೇಗಾದ್ರೂ ಕೂತ್ಕೊಂಡು ಸುಖಾಸನದಲ್ಲಿ ಶರೀರವನ್ನ ಸಡಿಲಿಬಿಟ್ಟು ಕೈಕಾಲುಗಳನ್ನ ಸಡಿಲಿಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರವೂ ಇಲ್ಲ, ಚಿಂತೆಯೂ ಇಲ್ಲ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನ ನೋಡಬೇಡಿ. ನೋಡಿ, ನಿಮಗೆ ಸಂಪೂರ್ಣ ಶರೀರದಲ್ಲಿ ಪಾದದಿಂದ ಮಸ್ತಕದವರೆಗೆ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಸಂವೇದನೆ, ನನ್ನ ಅಸ್ತಿತ್ವ, ನನ್ನ ಸಂವೇದನೆ ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ ನೋಡಿ. ನನ್ನ ಅಸ್ತಿತ್ವದ ಉದ್ದಾಗಲ ದಪ್ಪವನ್ನ ಅನುಭವ ಮಾಡಿ. ಕಣ್ಣಲ್ಲಿ ಶರೀರದ ಆಕಾರವನ್ನಾಗಲಿ ಬಣ್ಣವನ್ನಾಗಲಿ ತರಬೇಡಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನ ನೋಡಬೇಡಿ. ಶಾಂತಿಯಿಂದ ಕೂತ್ಕೊಳ್ಳಿ. ಶರೀರವನ್ನ ಸಡಿಲಿಬಿಟ್ಟು ಕೊನೆಯವರೆಗೆ ಕಣ್ ತೆಗಿಬಾರ್ದು. ನಿಮ್ಮ ಶರೀರ ಕೈಕಾಲುಗಳು ನೆಲಕ್ಕೆ ಟಚ್ ಆಗಬಾರ್ದು. ಕೆಳಗಡೆ ಏನಾದರೂ ಹಾಸಿಕೊಂಡು ಮೇಲ್ಭಾಗದಲ್ಲಿ ನೆಲಕ್ಕೆ ಟಚ್ ಆಗಲಾರದೆ ಮೇಲ್ಭಾಗದಲ್ಲಿ ಕೂತ್ಕೋಬೇಕು. ನೋಡಿ, ನಿಮ್ಮ ತಲೆಯ ಉದ್ದಾಗಲ ದಪ್ಪ, ನಿಮ್ಮ ತಲೆ ಎಲ್ಲಿದೆ? ತಲೆಯನ್ನ ಅಕ್ಕಪಕ್ಕ 2 ಹಸ್ತಗಳಿಂದ ಸ್ಪರ್ಶ ಮಾಡಿ, ತಲೆಯ ಅಕ್ಕಪಕ್ಕ 2 ಕೈಗಳನ್ನಿಟ್ಕೊಂಡು ಅಲ್ಲಿ ನಾನು ಎಂಬ ಅನುಭವ, ನಾನು ಎಂಬ ಸಂವೇದನೆ ಆಗ್ತಾ ಇದೆ. ಅಲ್ಲಿ ಮನಸ್ಸಿಡಿ. ತಲೆಯ ಭಾಗದಲ್ಲಿ ಹಿಂದೆ ಮುಂದೆ ನೆತ್ತಿ, ನಿಮ್ಮ ತಲೆಯ ನೆತ್ತಿ ಎಲ್ಲಿದೆ ನೋಡಿ. ನೆತ್ತಿಯ ಮೇಲೆ ಹಸ್ತವನ್ನಿಟ್ಟು ಅಥವಾ ಅಂಗೈಯನ್ನಿಟ್ಟು ಅಥವಾ 1, 2, 3 ಕೈಗಳ ಬೆರಳುಗಳನ್ನು ಕೂಡಿಸಿ ಇಟ್ಟು ನೆತ್ತಿಯ ಮಧ್ಯಭಾಗದ ಸಂವೇದನೆಯನ್ನು ಅನುಭವಿಸಿ. ಅಲ್ಲಿ ನಮ್ಮ ಆತ್ಮನ ಪ್ರದೇಶಗಳು ಹರಡಿವೆ. ಅಲ್ಲಿ ನಾನು ಎಂಬ ಅಸ್ತಿತ್ವ, ಸಂವೇದನೆ, ನನ್ನ ಅಸ್ತಿತ್ವ ಅಲ್ಲಿ ಅನುಭವಕ್ಕೆ ಬರ್ತಾ ಇದೆ. ನಾನು ಅಂತ ಹೇಳಿ ಅಲ್ಲಿ ಸಂವೇದನೆ ಆಗತ್ತೆ. ಸಂವೇದನವೇ ಆತ್ಮ. ಸಂವೇದನೆ ಅಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ. ಅದು ಶರೀರವಲ್ಲ.
ನಾನು ಎಂಬ ಅನುಭವ ಜಡದಲ್ಲಿರುವುದಿಲ್ಲ. ಅಂದರೆ ಜಡ ಶರೀರದಲ್ಲಿರುವುದಿಲ್ಲ, ನಿರ್ಜೀವ ಶರೀರದಲ್ಲಿರುವುದಿಲ್ಲ. ಅದು ಸಜೀವ ಶರೀರದಲ್ಲಿ ಮಾತ್ರ ಇರುತ್ತದೆ ನಾನು ಎಂಬ ಅನುಭವ. ನಾನು ಎಂಬ ಅನುಭವ ಅದು ಶರೀರದ್ದೇ ಆಗಿದ್ರೆ ಶವದಲ್ಲಿ ಇರಬೇಕಾಗಿತ್ತು. ಆದರೆ ಶವದಲ್ಲಿ, ಹೆಣದಲ್ಲಿ ನಾನು ಎಂಬ ಸಂವೇದನೆಯಾಗಲಿ, ಇದು ನನ್ನ ಅಸ್ತಿತ್ವ ಎಂಬ ಅನುಭವ ಆಗಲಿ ಶವದಲ್ಲಿರುವುದಿಲ್ಲ. ನೋಡಿ, ತಲೆಯ ಉದ್ದ ಅಗಲ ದಪ್ಪ, ತಲೆಯ ಅಕ್ಕಪಕ್ಕ ಕಿವಿಯ ಪಕ್ಕದಲ್ಲಿ, ತಲೆಯ ಎರಡೂ ಬದಿಗಳಲ್ಲಿ ನಾನು ಎಂಬ ಅನುಭವ, ಅಲ್ಲಿರುವ ವಿಶೇಷವಾದ ಮಿಡಿತ. ನಿಮಗೆ ಕಿವಿಗಳ ಪಕ್ಕದಲ್ಲಿ, ತಲೆಯ ಅಕ್ಕಪಕ್ಕ ಕಿವಿಗಳ ಪಕ್ಕದಲ್ಲಿ, ಅಲ್ಲಿ ನಿಮಗೆ ವಿಶೇಷವಾದ ಸಂವೇದನೆ ಆಗ್ತಾ ಇದೆ ನೋಡಿ, ಮಿಡಿತ. ಮಿಡಿತ ಯಾರು? ಅದು ಆತ್ಮನ ಸಂವೇದನೆ, ಆತ್ಮ ಪ್ರದೇಶಗಳ ಸಂವೇದನೆ. ಆದರೆ ಆ ಮಿಡಿತದಲ್ಲಿ ರಕ್ತದ ಒತ್ತಡ ಇದೆ ನೋಡಿ, ಅದು ನಾನಲ್ಲ, ನನ್ನದಲ್ಲ. ಆದರೆ ರಕ್ತದ ಒತ್ತಡದಿಂದ ಅಲ್ಲಿ ಸಂವೇದನೆ ಆಗತ್ತೆ, ನನ್ನ ಅಸ್ತಿತ್ವ ಅಂತ ನಮಗೆ ಅಲ್ಲಿ ಅನುಭವ ಆಗತ್ತೆ. ಆ ಅಸ್ತಿತ್ವ ಇದೆ, ಆ ಅನುಭವ ಇದೆ, ಅದೆಲ್ಲ ಒಂದೇನೆ. ಅದೇ ಆತ್ಮ, ನಾನು. ಅದು ಆತ್ಮ ಪ್ರದೇಶಗಳ ಸಂವೇದನೆ. ಎರಡು ಕಿವಿಗಳ ಪಕ್ಕದಲ್ಲಿ, ಅಂದರೆ ತಲೆಯ ಎರಡು ಪಾರ್ಶ್ವ ಬದಿಗಳಲ್ಲಿ, ಅಲ್ಲಿ ವಿಶೇಷವಾದ ಮಿಡಿತ ಆಗ್ತಾ ಇದೆ. ಅಲ್ಲಿ 1, 2, 3, 4 ಕೈಗಳ ಬೆರಳುಗಳನ್ನಿಟ್ಟು ಆ ಸಂವೇದನವನ್ನು ಅನುಭವಿಸ್ತಾ ಇರಬೇಕು. ಮನಸ್ಸು ಏಕಾಗ್ರವಾಗದಿದ್ರೆ ಅದನ್ನು ಎನಿಸ್ಕೊಂತ ಹೋಗಿ ಸಂವೇದನೆ ಮಾಡ್ತಾ ಮಾಡ್ತಾ, ಅನುಭವ ಮಾಡ್ತಾ ಮಾಡ್ತಾ ಅದನ್ನು ಬೇಕಾದ್ರೆ ಎನಿಸ್ಬಹುದು. ಆ ಮಿಡಿತ ಚೈತನ್ಯ ಮಿಡಿತ. ಇಲ್ಲಿ ನಾಡಿ 2 ಪ್ರಕಾರದ ನಾಡಿಗಳು, ಒಂದು ಜಡ ನಾಡಿ, ಒಂದು ಚೈತನ್ಯ ನಾಡಿ. ಚೈತನ್ಯ ನಾಡಿ ಅಂದ್ರೆ ಸಂವೇದನೆ. ಡಾಕ್ಟರು ಯಾವ ಜೈನ ಧರ್ಮ, ಯಾವ ಧರ್ಮವನ್ನು ಓದಿಲ್ಲ. ಡಾಕ್ಟರು ಯಾವ ಶಾಸ್ತ್ರಗಳನ್ನು ಬಳಸಲಾರದೆ ತನ್ನ ವೈದ್ಯಕೀಯ ಜೀವಶಾಸ್ತ್ರವನ್ನು ಬಳಸಿ ಆ ನಾಡಿಯನ್ನು ಹಿಡಿತಾನೆ. ನಾಡಿ ಸ್ಪಂದನವಾಗ್ತಾ ಇದ್ರೆ ಜೀವಂತ ಇದ್ದಾನೆ ಅಂತ ಹೇಳ್ತಾರೆ. ನಾಡಿ ಸ್ಪಂದನೆ ನಿಂತು ಹೋದ್ರೆ ಅದು ಸಾರಿ, ಆತ್ಮ ಹೋಯ್ತ್ರಿ, ಆ ವ್ಯಕ್ತಿ ಸತ್ತು ಹೋದ ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಡಾಕ್ಟರು ಧರ್ಮಶಾಸ್ತ್ರಗಳನ್ನ ಬಳಸದೆ ಆ ನಾಡಿಯನ್ನ, ಅಂದ್ರೆ ಸಂವೇದನವನ್ನ, ಅಂದ್ರೆ ಅಲ್ಲಿರುವ ನಾನು ಎಂಬ ಅಸ್ತಿತ್ವವನ್ನ ಆತ್ಮ, ಜೀವ ಅಂತ ಒಪ್ಕೊಳ್ತಾನೆ. ಆದರೆ ತತ್ವಜ್ಞಾನ ಇದ್ದವರು, ಶಾಸ್ತ್ರಜ್ಞಾನ ಇದ್ದವರು, ಬುದ್ಧಿಜೀವಿಗಳು ಅದನ್ನ ಜಡನಾಡಿ ಅಂತ ಏಕಾಂತವಾಗಿ ತಿಳಿದು ಅದನ್ನ ತಿರಸ್ಕಾರ ಮಾಡ್ತಾರೆ. ಆತ್ಮ ಅಲ್ಲ, ಅದು ಶರೀರ ಅಂತ ಹೇಳಿ ಒಪ್ಕೊಳ್ತಾರೆ, ನಂಬ್ತಾರೆ, ವಿಪರೀತವಾಗಿ ನಂಬ್ತಾರೆ. ಇದನ್ನೇ ಸಮಯಸಾರ ಗ್ರಂಥದ 17-18ನೇ ಗಾಹೆಯಲ್ಲಿ ಬಹಳ ಸುಂದರವಾಗಿ ಅದರ ಟೀಕೆಯಲ್ಲಿ ಆಚಾರ್ಯ ಅಂಬರಚಂದ್ರ ಹೇಳಿದ್ದಾರೆ. ನೋಡಿ, ನಿಮ್ಮ 2 ಕಿವಿಗಳನ್ನ ಹಿಡ್ಕೊಂಡು ಕೈಯಿಂದ ಅಥವಾ ಮನಸ್ಸಿನಿಂದ 2 ಕಿವಿಗಳನ್ನು ಹಿಡ್ಕೊಂಡು ಮನಸ್ಸಿನಿಂದ 2 ಕಿವಿಗಳನ್ನ ಸ್ಪರ್ಶ ಮಾಡ್ತಾ, ಮಾಲಿಶ್ ಮಾಡ್ತಾ, ಕಿವಿಗಳನ್ನ ಮನಸ್ಸಿನಿಂದ ಕೈಗಳಿಂದ ಉಜ್ಜುತ್ತಾ ಆ 2 ಕಿವಿಗಳ ಮೇಲೆ ಮನಸ್ಸಿಡಬೇಕು. ಕಿವಿಗಳಲ್ಲಿ ಆತ್ಮನ ಪ್ರದೇಶಗಳು ಪಸರಿಸಿವೆ, ವ್ಯಾಪ್ತವಾಗಿವೆ. ನೀವು ಕಿವಿಗಳನ್ನ ಉಜ್ಜಿದರೆ ಇನ್ನೂ ವಿಶೇಷವಾದ ವೇದನೆ, ಸಂವೇದನೆ ಆಗತ್ತೆ. ಉಜ್ಜುವುದನ್ನ ನಿಲ್ಲಿಸಿಬಿಡಿ. ನೋಡಿ, ನಿಮ್ಮ 2 ಕಿವಿಗಳ ಮೇಲೆ ಮನಸ್ಸಿಡಿ. ನಿಮ್ಮ ಮನಸ್ಸು
ಎಲ್ಲಿಯೂ ಹೋಗಲಾರದೆ ಕಿವಿಗಳ ಮೇಲೆ ಇರುತ್ತದೆ ನೋಡಿ. ಆನಂದ ಆನಂದ ಶಾಂತಿ ಅನುಭವ ಆಗ್ತಾ ಇದೆ ನೋಡಿ. ಯಾವ ಚಿಂತೆಯೂ ಇಲ್ಲ, ಯಾವ ಲೋಕವೂ ಇಲ್ಲ, ಯಾವ ಸಂಸಾರವೂ ಇಲ್ಲ, ಯಾವ ಜಂಜಾಟಗಳು ಇಲ್ಲ, ಯಾವ ಕೊಡುವ ತಗೊಳ್ಳುವ ವ್ಯವಹಾರವಿಲ್ಲ, ಯಾವ ಸುಖ ದುಃಖದ ವ್ಯಾಪಾರವೂ ಇಲ್ಲ. ನಿಮ್ಮ ಮುಖ ಕಮಲ ನೋಡಿ. ಎಲ್ಲಿದೆ ನಿಮ್ಮ ಮುಖ ಕಮಲ? ನಿಮ್ಮ ಮುಖದ ಉದ್ದ ಅಗಲ ದಪ್ಪ ವೃತ್ತ, ನಿಮ್ಮ ಮುಖ ಕಮಲದ ಗೋಲಾಯಿಯನ್ನ ಅನುಭವ ಮಾಡಿ. ನಿಮ್ಮ ಮುಖ ಕಮಲದ ಉದ್ದ ಅಗಲ ದಪ್ಪವನ್ನು ಅನುಭವಿಸಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನ ನೋಡಬೇಡಿ. ಶರೀರವನ್ನ ಹಗರು ಬಿಟ್ಟು ಶಾಂತಿಯಿಂದ ಸುಖಾಸನದಲ್ಲಿ ಕುತ್ಕೊಳ್ಳಿ. ಯಾವುದಾದ್ರೂ ಕೈ ಕಾಲು ನೋವಿದ್ರೆ ಆಸನವನ್ನ ಬದಲು ಮಾಡಬಹುದು, ಆಸನವನ್ನ ಚೇಂಜ್ ಮಾಡಬಹುದು. ನೋಡಿ, ನಿಮ್ಮ ಮುಖ ಕಮಲದಲ್ಲಿ ನಾನು ಎಂಬ ಅನುಭವ ಆಗುತ್ತಿದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಪುಣ್ಯ ಪಾಪವೂ ಇಲ್ಲ. ಪುಣ್ಯ ಪಾಪ ನಹಿ ಕೀನ ಆತಮ ಅನುಭವ ಚಿತ್ತ ದೀನ ಅಂತ 6 ಗುರಾನಿಗಳಲ್ಲಿ ಹೇಳಿದ್ದಾರೆ. ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಆತಮ ಅನುಭವ. ನಿಮ್ಮ ನಾನು ಎಂಬ ಪ್ರದೇಶಗಳ ಆತ್ಮನ ಅನುಭವದಲ್ಲಿ ನೀವು ಚಿತ್ತವನ್ನ ಕೊಟ್ಟಿದ್ದೀರಿ, ಚಿತ್ತವನ್ನ ಮನಸ್ಸನ್ನ ಇಟ್ಟಿದ್ದೀರಿ. ಇದು ಸಂವರ ತತ್ವ. ಇದೇ ಅಂತರ್ಮುಖ ಧ್ಯಾನ, ಇನ್ಯಾವುದು ಅಂತರ್ಮುಖ ಧ್ಯಾನ ಅಲ್ಲ. ಆತ್ಮನಲ್ಲಿ ಲೀನವಾಗುವುದೇ ಅಂತರ್ಮುಖ. ಆತ್ಮನಿಂದ ಭ್ರಷ್ಟವಾಗುವುದೇ ಬಹಿರ್ಮುಖ. ಸ್ವರೂಪದಿಂದ ಪತನವಾಗುವುದೇ ಪಾಪ. ಸ್ವರೂಪದಿಂದ ಪತನವಾಗುವುದೇ ಪಾಪ. ಸ್ವರೂಪದಲ್ಲಿ ಲೀನವಾಗುವುದೇ ಪುಣ್ಯ. ನಿಜವಾದ ಪುಣ್ಯ ಪುನಾತಿ ಇತಿ ಪುಣ್ಯ. ಯಾವುದು ನಮ್ಮನ್ನ ಪವಿತ್ರ ಮಾಡ್ತದೋ ಅದು ಪುಣ್ಯ. ಪುಣ್ಯ ಕರ್ಮ ಪುಣ್ಯ ಅಲ್ಲ. ಸ್ವರೂಪದಲ್ಲಿ ಲೀನವಾಗುವುದೇ ಪುಣ್ಯ. ಅದೇ ಪವಿತ್ರ, ಅದೇ ಧರ್ಮ, ಅದೇ ಮೋಕ್ಷ, ಅದೇ ಮೋಕ್ಷ ಮಾರ್ಗ. ಪುನಾತಿ ಇತಿ ಪುಣ್ಯ. ಆತ್ಮಸ್ವರೂಪದ ಧ್ಯಾನ ಮಾಡುವುದೇ ಪುಣ್ಯ. ಉಳಿದೆಲ್ಲವೂ ಪಾಪ. ಪಾಪ ಅಂದರೆ ಸ್ವರೂಪದಿಂದ ಭ್ರಷ್ಟನಾಗುವುದೇ ಪಾಪ. ಅದು ಪುಣ್ಯವಿರ್ಲಿ ಅಂದ್ರೆ ಪುಣ್ಯ ಕರ್ಮವಿರ್ಲಿ ಅಥವಾ ಪಾಪ ಕರ್ಮವಿರ್ಲಿ, ಪುಣ್ಯ ಭಾವವಿರ್ಲಿ ಪಾಪ ಭಾವವಿರ್ಲಿ, ಅದೆಲ್ಲವೂ ಪಾಪವೇ. ಯಾಕಂದ್ರೆ ಸ್ವರೂಪದಿಂದ ಪತನವಾಗುವುದೇ ಪಾಪ.
ನೋಡಿ, ನಾನು ಎಂಬ ಅನುಭವ ಮಾಡಿ ಯಾವ ಚಿಂತೆ ವಿಚಾರವೂ ಇಲ್ಲ. ನೋಡಿ, ನಿಮ್ಮ ಕಂಠಕಮಲ ಎಲ್ಲಿದೆ? ನಿಮ್ಮ ಕಂಠಕಮಲದ ಸುತ್ತಮುತ್ತ ಕೈಯಿಂದ ಅಥವಾ ನಿಮ್ಮ ಮನಸ್ಸಿನಿಂದ ನಿಮ್ಮ ಕತ್ತು ಮತ್ತು ಕತ್ತಿನ ಹಿಂದಿನ ಭಾಗ ಎಲ್ಲ ಕಡೆಗೂ ಕೈಯಿಂದ ಉಜ್ಜಿ. ಇದು ನಾಚಿಕೆ ಪಡುವಂತ ವಿಷಯವಲ್ಲ, ಇದು ಹೆಮ್ಮೆ ಪಡುವಂತ ವಿಷಯ. ನೀವು ನಿಮ್ಮ ಮೇಲೆ ಸ್ಪರ್ಶ ಮಾಡಿದರೆ ಅದು ಏನು ತಪ್ಪಲ್ಲ. ಅದರಿಂದ ನಿಮ್ಮ ಸಂವೇದನ ಶಕ್ತಿ ಜಾಗೃತವಾಗುತ್ತದೆ, ವೃದ್ಧಿಯಾಗುತ್ತದೆ. ಆವಾಗ ನಿಮ್ಮ ಮನಸ್ಸು ನಿಮ್ಮ ಉಪಯೋಗ ಸ್ವರೂಪದಲ್ಲಿ, ಅಂದರೆ ಆತ್ಮ ಸಂವೇದನದಲ್ಲಿ, ಆತ್ಮ ಸ್ವರೂಪದಲ್ಲಿ ಪ್ರದೇಶದಲ್ಲಿ ಲೀನವಾಗುತ್ತದೆ. ಇದರಿಂದ ಏಕಾಗ್ರತೆಯಾಗಿ ನಿರ್ವಿಕಲ್ಪ ಸಮ್ಯಕ್ ದರ್ಶನ ಅನುಭೂತಿಯಾಗುತ್ತದೆ. ಒಂದು ಬಾರಿ ಸಮ್ಯಕ್ ದರ್ಶನವಾದರೆ ಮುಕ್ತಿ ನಿಮ್ಮದು ನಿಶ್ಚಿತವಾಗಿ ಬುಕ್ಕಿಂಗ್ ಆಗಿಬಿಡುತ್ತೆ. ಒಂದು ಬಾರಿ ಸಮ್ಯಕ್ ದರ್ಶನವಾದರೆ ನಿಮ್ಮ ಮುಕ್ತಿ ಬುಕ್ ಆಗಿಬಿಡತ್ತೆ. ಆ ಬುಕ್ಕಿಂಗ್ ಅನ್ನ, ಆ ರಿಸರ್ವೇಶನ್ ಅನ್ನ ಯಾರು ತಡೆಯಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ನೋಡಿ, ನಿಮ್ಮ ಹೃದಯದ ಭಾಗ, ನಿಮ್ಮ ವಕ್ಷಸ್ಥಲ, ನಿಮ್ಮ ಹೃದಯದ ಮಧ್ಯಭಾಗ, ನಿಮ್ಮ ವಕ್ಷಸ್ಥಲದ ಮಧ್ಯಭಾಗ, ವಕ್ಷಸ್ಥಲದ ಉದ್ದ ಅಗಲ ದಪ್ಪ ಅಳೆಯಿರಿ, ಅನುಭವ ಮಾಡಿ. ನಿಮ್ಮ ಹಾರ್ಟ್, ನಿಮ್ಮ ಹೃದಯವಿರುವ ಭಾಗದ ಮೇಲೆ ಹಸ್ತವನ್ನಿಟ್ಟು, ನಿಮ್ಮ ಹೃದಯವಿರುವ ಶರೀರದ ಭಾಗದ ಮೇಲೆ ಹಸ್ತವನ್ನಿಟ್ಟು, ಅಲ್ಲಿ ಅನುಭವವಾಗುತ್ತಿರುವ ಆತ್ಮ ಪ್ರದೇಶಗಳ ನಾನು ಎಂಬ ಅಸ್ತಿತ್ವದ ಅನುಭವದ ಮೇಲೆ ಮನಸ್ಸಿಡಿ. ಈ ರೀತಿ ನೀವು ಒಂದು ಹಸ್ತವನ್ನಿಟ್ಟು, ಹಸ್ತವನ್ನಿಡಲಾರದೆ ಮನಸ್ಸಿನಿಂದ ನೀವು ಹೃದಯವಿರುವ ಈ ಎಡಗಡೆ ಭಾಗದ ಮೇಲೆ ಪದೇ ಪದೇ ಮನಸ್ಸಿಟ್ರೆ ಯಾವ ಹಾರ್ಟ್ ಅಟ್ಯಾಕು, ಯಾವ ಹೃದಯಾಪಘಾತವು ಬರುವುದಿಲ್ಲ. ಏಕೆ ಎಂದರೆ ಇದೊಂದು ಅಧ್ಯಾತ್ಮ ವಿದ್ಯೆ, ಇದೊಂದು ವಿಜ್ಞಾನ ಕಲೆ. ಏನು ಅಂದರೆ, ನಮ್ಮ ಶರೀರದಲ್ಲಿ, ಜಡ ಶರೀರದಲ್ಲಿ ರಕ್ತ ಓಡಾಡತ್ತೆ. ರಕ್ತ ಓಡಾಡಕ್ಕೆ ಮುಖ್ಯ ಕಾರಣವೇನು? ರಕ್ತ ಓಡಾಡಕ್ಕೆ ಮುಖ್ಯ ಕಾರಣ ವಾಯು. ವಾಯು ಓಡಾಡಬೇಕಂದ್ರೆ ಮುಖ್ಯ ಕಾರಣವೇನು? ಅದು ವಿಜ್ಞಾನಕ್ಕೆ ಗೊತ್ತಿಲ್ಲ, ಅದು ಜೈನ ವಿಜ್ಞಾನಕ್ಕೆ ಮಾತ್ರ ಗೊತ್ತಿರೋದು. ಅದೇನು ಅಂದ್ರೆ ನಿಮ್ಮ ಮನಸ್ಸು. ನಿಮ್ಮ ಮನಸ್ಸು ಶರೀರದ ಎಲ್ಲ ಭಾಗದಲ್ಲಿ ಓಡಾಡ್ತಾ ಇದ್ರೆ ಅದರಿಂದ ರಕ್ತ ಓಡಾಡತ್ತೆ, ವಾಯು ಓಡಾಡತ್ತೆ. ವಾಯು ಓಡಾಡುವುದರಿಂದ ರಕ್ತ ಓಡಾಡತ್ತೆ. ಆವಾಗ ನಿಮ್ಮ ಮೈ ಜುಮ್ ಬರುವುದು, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುವುದು, ಇದ್ಯಾವುದು ಆಗುವುದಿಲ್ಲ. ಮತ್ತೆ ನಿಮಗೆ ಮನಸ್ಸು ಓಡಾಡೋದ್ರಿಂದ ಅಥವಾ ಒಂದು ಕಡೆಗೆ ಮನಸ್ಸನ್ನು ಸ್ಥಿರಗೊಳಿಸುವುದರಿಂದ ಅಲ್ಲಿ ಒಂದು ಬಿಸಿ, ಒಂದು ಊರ್ಜಾ ಶಕ್ತಿ ಕ್ರಿಯೇಟ್ ಆಗತ್ತೆ. ಅಲ್ಲಿರುವ ಎಣ್ಣೆಯ ಜಿಡ್ಡು, ಅಲ್ಲಿರುವ ಕಲ್ಮಶ, ಅಲ್ಲಿರುವ ಮಲಿನತೆ, ಶಾರೀರಿಕ ಮಲಿನತೆ ದೂರವಾಗಿ ಅದು ನಷ್ಟವಾಗಿ ಶರೀರದಿಂದ ಹೊರಗೆ ಹೋಗುತ್ತದೆ. ಆವಾಗ ಅಲ್ಲಿ ಯಾವ ವಾಯು, ಯಾವ ರಕ್ತದ ಸಂಚಾರಕ್ಕೆ ಅಡೆತಡೆ ಇರುವುದಿಲ್ಲ. ಇದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಸು ಆತ್ಮ ಪ್ರದೇಶಗಳ ಮೇಲೆ ಎಲ್ಲ ಕಡೆಗೂ ಓಡಾಡುತ್ತಿರಬೇಕು. ಅದಕ್ಕೆ ಹೇಳ್ತಾರೆ ವ್ಯವಹಾರದಲ್ಲಿ, ಲೋಕದಲ್ಲಿ ಮೈ ತುಂಬ ಕಣ್ಣಿರ್ಬೇಕು, ಅಂದ್ರೆ ಎಚ್ಚರವಾಗಿರ್ಬೇಕು. ಎಚ್ಚರವಿದ್ದರೆ ಅಪಘಾತವಿಲ್ಲ, ಎಚ್ಚರ ತಪ್ಪಿದರೆ ಅಪಘಾತ ಅಂತ ಹೇಳ್ತಾರೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೊಟ್ಟೆಯ ಭಾಗ, ಹೊಟ್ಟೆಯ ಉದ್ದ ಅಗಲ ದಪ್ಪ,
ನಿಮ್ಮ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ಮನಸ್ಸಿನಿಂದ ಅಥವಾ ಕೈಯಿಂದ ಹೊಟ್ಟೆಯ ಮೇಲೆ ಕೈ ಆಡಿಸಿದರೆ ಪಾಚನ ಕ್ರಿಯೆ ಚೆನ್ನಾಗಿ ಆಗತ್ತೆ. ಯಾಕೆಂದ್ರೆ ಅಲ್ಲಿ ಮನಸ್ಸು ಓಡಾಡುತ್ತೆ. ಮನಸ್ಸು ಓಡಾಡೋದ್ರಿಂದ ವಾಯು ಓಡಾಡುತ್ತೆ. ವಾಯು ಓಡಾಡೋದ್ರಿಂದ ರಕ್ತ ಓಡಾಡುತ್ತೆ. ರಕ್ತ ಚೆನ್ನಾಗಿ ಸರ್ಕ್ಯುಲರ್ ಆದ್ರೆ ಆ ಜಠರಾಗ್ನಿಗೆ ಅಲ್ಲಿ ಇರ್ತಕ್ಕಂಥ ಅನ್ನದ ಪಚನ ಕ್ರಿಯೆಗೆ, ಆ ಜಠರಾಗ್ನಿಯ ಪಾಚನ ಕ್ರಿಯೆಗೆ ರಕ್ತ ತುಂಬಾ ಅನಿವಾರ್ಯ. ಹೆಚ್ಚು ರಕ್ತ ಇದ್ದಷ್ಟು ಬೇಗ ಪಾಚನ ಕ್ರಿಯೆ ಆಗತ್ತೆ. ನಿಮ್ಮ ಹೊಟ್ಟೆಯ ಉದ್ದ ಅಗಲ ದಪ್ಪ ನೋಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ. ಅಲ್ಲಿರುವ ನನ್ನ ಅಸ್ತಿತ್ವ, ಅಲ್ಲಿರುವ ಆತ್ಮ ಪ್ರದೇಶಗಳ ಅನುಭವ, ಅಲ್ಲಿರುವ ನಾನು ಎಂಬ ಅನುಭವದ ಮೇಲೆ, ವೇದನೆಗಳ ಮೇಲೆ ಮನಸ್ಸಿಡಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ, ಯಾವ ಪುಣ್ಯ ಪಾಪ ಕ್ರಿಯೆಗಳು ಇಲ್ಲ. ಕಣ್ಣನ್ನ ತೆಗಿಬೇಡಿ ಕೊನೆಯವರೆಗೆ. ನಿಮ್ಮ ಕಾಲುಗಳ ಉದ್ದ ದಪ್ಪ ನೋಡಿ. ಎಷ್ಟು ಕಾಲುಗಳಿವೆ? ಕಾಲುಗಳ ಉದ್ದಗಲ ದಪ್ಪ. ಕಾಲಿನ ಒಂದೊಂದು ಬೆರಳುಗಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಆನಂದ 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 ಅನುಭೂತಿ ಮಾಡಿ. ಕಾಲುಗಳ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ, ಅಳಗಾಡಿಸ್ಕೊಂತ ಒಂದೊಂದು ಬೆರಳನ್ನ ಅಳಗಾಡಿಸ್ತಾ. ನೋಡಿ ನಿಮ್ಮ ಕೈಗಳ ಉದ್ದಾಗಲದಪ್ಪ. ಎಲ್ಲಿವೆ ನಿಮ್ಮ ಕೈಗಳು? ಎಷ್ಟಿವೆ? ಹಿಂದೆ ಮುಂದೆ? ಕೈಗಳು ಅಂದ ತಕ್ಷಣ ನಮ್ಮ ಮನಸ್ಸು ಆತ್ಮ ಪ್ರದೇಶದ ಮೇಲೆ ಹೋಗುತ್ತೆ. ಜಡ ಕೈಕಾಲಗಳ ಮೇಲೆ ಹೋಗುವುದಿಲ್ಲ. ಹೆದರಬೇಡಿ, ಸಂಶಯ ಪಡಬೇಡಿ. ಇದು ಶರೀರ ಧ್ಯಾನವಲ್ಲ, ಇದು ಆತ್ಮ ಧ್ಯಾನ. ನಿಮ್ಮ ಮನಸ್ಸು ಕಣ್ಣು ಮುಚ್ಚಿದೆ. ಕಣ್ಣು ಮುಚ್ಚಿದಾಗ ನಿಮ್ಮ ಮನಸ್ಸು ಕಾಲು ಕೈ ಅಂತ ಹೇಳಿದ ತಕ್ಷಣ ಅಲ್ಲಿರುವ ಆತ್ಮ ಪ್ರದೇಶಗಳ ಮೇಲೆ ಹೋಗುತ್ತೆ. ಅಲ್ಲೇನು ನಿಮಗೆ ರಕ್ತ ಮೂಳೆ ಮಾಂಸದ ಕಾಲು ಕೈಗಳು ಸಂವೇದನಕ್ಕೆ ಬರುವುದಿಲ್ಲ. ಅಲ್ಲಿ ಕಣ್ಣು ಮುಚ್ಚಿದಾಗ ನಿಮ್ಮ ಮನಸ್ಸು ಸಂವೇದನೆ ಮೇಲೆ ಹೋಗುತ್ತೆ ಹೊರತು ರಕ್ತ ಮೂಳೆ ಮಾಂಸದ ವರ್ಣಚಿತ್ರವಾದ ಬ್ಲ್ಯಾಕ್ ಅಂಡ್ ವೈಟ್ ಕೈಕಾಲುಗಳ ಮೇಲೆ ಹೋಗುವುದಿಲ್ಲ. ಹಾಗಾಗಿ ನಿಸ್ಸಂದೇಹವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಅಭ್ಯಾಸ ಮಾಡಿ. ನಿಮಗೆ ಶೀಘ್ರ 1 ವಾರ, 2 ವಾರ, 3 ಅಥವಾ 4 ವಾರಗಳ ಒಳಗೆ ನಿಮ್ಮ ಪರಿಶ್ರಮ ತಕ್ಕಂತೆ ಫಲ ಸಿಗತ್ತೆ. ಶೀಘ್ರ ನಿಮಗೆ ಮುಕ್ತಿ ಮಾರ್ಗ ಲಭಿಸತ್ತೆ. ಅಂದ್ರೆ ಆತ್ಮನ ನಿರ್ವಿಕಲ್ಪ ಅಪೂರ್ವ ಆನಂದ, ಅದ್ವಿತೀಯ ಆನಂದ, ಅಲೌಕಿಕ ಆನಂದ, ಒಂದು ವಿಶಿಷ್ಟ ಜಾತಿಯ, ಅದ್ಭುತ ಜಾತಿಯ, ವಿಲಕ್ಷಣ ಜಾತಿಯ ಆನಂದ ಸುಖ ಸಿಗತ್ತೆ ನಿಮಗೆ. ಅದು ನಿಮಗೆ ಸ್ವರ್ಗದಲ್ಲೂ ಸಿಕ್ಕಿಲ್ಲ, ಯಾವ ಸಂಸಾರ ಸುಖ ಭೋಗಗಳಲ್ಲೂ, ಅಧಿಕಾರದಲ್ಲೂ, ದುಡ್ಡಲ್ಲಿ ಸಿಕ್ಕಿಲ್ಲ, ಯಾವ ಹೆಂಡ್ರು ಮಕ್ಕಳಲ್ಲಿ ಸಿಕ್ಕಿಲ್ಲ, ಗಂಡನಲ್ಲಿ ಸಿಕ್ಕಿಲ್ಲ. ಸುಖ ನಮ್ಮ ಸ್ವರೂಪ ನಮ್ಮಲ್ಲಿದೆ, ನಮ್ಮ ಸುಖ ನಮ್ಮಲ್ಲಿದೆ. ಸುಖ ಗುಣ ಆತ್ಮನಲ್ಲಿದೆ, ಆತ್ಮ ಪ್ರದೇಶಗಳಲ್ಲಿದೆ.
ಜಡ ಶರೀರದಲ್ಲಿ ಕೈಕಾಲುಗಳಲ್ಲಿಲ್ಲ. ನೋಡಿ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ಎಲ್ಲಿದೆ ನಿಮ್ಮ ಬೆನ್ನು? ಸೊಂಟವನ್ನ ನೇರ ಮಾಡಿ, ಬೆನ್ನನ್ನು ನೇರ ಮಾಡಿ ಸೆಟೆದು ನಿಮ್ಮ ಬೆನ್ನಿನ ಹಿಂದೆ ಕೈಗಳಿಂದ ಅಥವಾ ಮನಸ್ಸಿನಿಂದ ಕೈ ಆಡಿಸಿ ಬೆನ್ನಿನ ಉದ್ದ ಅಗಲ ದಪ್ಪವನ್ನ ಅನುಭವ ಮಾಡಿ, ಅಲ್ಲಿ ನನ್ನ ಅಸ್ತಿತ್ವ ಸಂವೇದನೆ, ಶರೀರದಲ್ಲಾಗುವ ಸಂವೇದನೆಗಳು ಆತ್ಮನೇ, ಆತ್ಮಂದೇ. ಆದರೆ ಅದರಲ್ಲಿ ಸುಖ ದುಃಖವನ್ನ ಮುಖ್ಯ ಮಾಡದೆ ಅಲ್ಲಿ ಸಂವೇದನ ಮಾತ್ರದ ಮೇಲೆ ಮನಸ್ಸಿಡಬೇಕು. ಅಂದ್ರೆ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡಬೇಕು. ಎಲ್ಲಿ ಸಂವೇದನೆ, ನೋವು, ಸುಖ, ನೋವು ಅನುಭವ ಆಗ್ತಾ ಇದೆ, ಆ ಶರೀರದ ಭಾಗದಲ್ಲಿರುವ ಅಲ್ಲಿ ನಾನು ಎಂಬ ಅನುಭವದ ಮೇಲೆ, ಅಂದ್ರೆ ಆ ನೋವಿನ ಮೇಲೆ ಅಲ್ಲೇ ಮನಸ್ಸಿಟ್ರೆ ಅಲ್ಲಿ ಮನಸ್ಸು ಆತ್ಮ ಪ್ರದೇಶ ಮೇಲೆ ಹೋದಾಗ ಆತ್ಮನ ಉಪಯೋಗವು, ಅಂದ್ರೆ ಚಿತ್ತವೃತ್ತಿಯು, ಆತ್ಮನ ಚಿತ್ತವೃತ್ತಿಯು ಆತ್ಮ ಪ್ರದೇಶದ ಮೇಲೆ ಇದ್ದಾಗ ಅಲ್ಲಿರುವ ಕರ್ಮಗಳು ನಷ್ಟವಾಗಿ ಹೋಗುತ್ತವೆ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನ ಅನಂತ ಕೇವಲಿ ಪರಮಾತ್ಮರು, ಮುನಿಶ್ರೇಷ್ಠರು, ಆತ್ಮಜ್ಞಾನಿ, ಧ್ಯಾನಿ, ಸಮ್ಯಕ್ ದೃಷ್ಟಿ ಮುನಿ ಶ್ರಾವಕರು ಹೇಳಿದ್ದಾರೆ. ಅವರೆಲ್ಲ ಗುರುಗಳಿಗೆ ಅನಂತ ನಮನಗಳನ್ನ ಹೇಳ್ತಾ, ಅಂತರ್ಮುಖ ಧ್ಯಾನಾಭ್ಯಾಸಕ್ಕೆ ತಾವೆಲ್ಲ ಭಾಗವಹಿಸಿದಿರಿ. ಕಣ್ತೆಗಿಬೇಡಿ. ತಮಗೆಲ್ಲರಿಗೂ ಅಭಿನಂದನೆಗಳು. ಈಗ ಕಣ್ಣನ್ನು ತೆಗೆಯುವ ಮುಂಚೆ ಅಂಗೈಯನ್ನ ಕಣ್ಮೇಲೆ ಇಟ್ಕೊಳ್ಳಿ. ಹೊರಗಡೆ ಬೆಳಕು ಬರಬಾರದು, ಆ ತರಹ ನೀಟಾಗಿ ಇಟ್ಕೊಳ್ಳಿ. ಕಣ್ಣನ್ನ ತೆರೀರಿ. ಅಲ್ಲೇನ್ ಕತ್ಲೆ ಕಾಣಿಸ್ತಾ ಇದೆ ಸುಮ್ಮನೆ ನೋಡ್ತಾ ಇರಿ. ಕಣ್ಣನ್ನ ಮುಚ್ಚಿ ಒಂದು ಕೈಯನ್ನು ತೆಗೆದು ಬಿಟ್ಟು ನಿಮ್ಮ ಮಂಡಿಗಾಲ್ ಮಿಡಿ, ಎರಡು ಕೈಯನ್ನು ಒಟ್ಟಿಗೆ ತೆಗಿಬಾರ್ದು. ಊರ್ಜಾ ಶಕ್ತಿ ಗಾಳಿಯಲ್ಲಿ ಎನ್ರಾಲ್ಮೆಂಟ್ ಅಲ್ಲಿ ವೇಸ್ಟ್ ಆಗಿ ಹೋಗುತ್ತೆ. ಒಂದು ಕೈಯನ್ನ ಹಸ್ತವನ್ನು ತೆಗೆದು ಬಿಟ್ಟು ನಿಮ್ಮ ಮಂಡಿಗಾಲ್ ತೊಡೆಗಳ ಮೇಲೆ ಇಟ್ಕೊಳ್ಳಿ. ಇನ್ನೊಂದು ಕೈಯನ್ನು ಆಮೇಲೆ ತೆಗೆದು ನಿಮ್ಮ ಮಂಡಿಗಾಲು ತೊಡೆಯ ಮೇಲಿಡಿ. ಕಣ್ಣನ್ನ ತೆರೀರಿ. ನಿಮ್ಮ ಶರೀರವನ್ನು ನೋಡ್ಕೊಳ್ಳಿ. ನಿನ್ನೆ ಹೇಳಿದ ಪ್ರಕಾರ ನಿನ್ನೆ ಎಷ್ಟು ಆನಂದ ಬಂತು, ಇವತ್ತು ಎಷ್ಟು ಆನಂದ ಬಂತು, ನಿಮಗೇನಾದ್ರೂ ಡಬಲ್ ಆನಂದ ಬಂತೋ ಇಲ್ವೋ ಅದು ನೋಡಿ. ಪ್ಲಸ್ ನೋಡಬೇಡಿ, ಇಂಟು. ಆನಂದ ಇಂಟು ಆಯ್ತು, ದ್ವಿಗುಣ, ತ್ರಿಗುಣ, ಚತುರ್ಗುಣ, ಪಂಚಗುಣ, ಷಟ್ಗುಣ, ಹಾಗೆ ಪ್ರತಿದಿನ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ. ಆನಂದ ಬಂತು, ವಿಕಲ್ಪಗಳ ಕಡಿಮೆ ಆಯ್ತು. ಆನಂದ ಬಂತು, ಆನಂದ ವೃದ್ಧಿ ಆಯ್ತು. ಆನಂದವೇ ಆನಂದ ಉಳಿತು. ಇದೇ ಮುಕ್ತಿ ಮಾರ್ಗ. ಇದೇ ಆತ್ಮನ ಅಸಲು ಧ್ಯಾನಾಭ್ಯಾಸದ ಲಕ್ಷಣ ಇದೆ. ಈ ಲಕ್ಷಣ ಎಲ್ಲಿ ಕಂಡು ಬರುತ್ತದೋ ಅದು ಎಲ್ಲವೂ ಆತ್ಮ ಧ್ಯಾನ. ಅದೇ ನಿಜವಾದ ಯೋಗ, ಅದೇ ನಿಜವಾದ ಧ್ಯಾನಾಭ್ಯಾಸ. ಉಳಿದೆಲ್ಲವೂ ಆತ್ಮ ಧ್ಯಾನವಲ್ಲ. ಹಾಗಾಗಿಯೇ ಮೋಸ ಹೋಗಬೇಡಿ. ನಿಮ್ಮ ಆತ್ಮ ಪ್ರದೇಶಗಳಕ್ಕಿಂತ ಶ್ರೇಷ್ಠವಾದ ಆತ್ಮ ಎಲ್ಲಿ ಇಲ್ಲ. ಅದರ ಮೇಲೆ ಮನಸ್ಸಿಡುವುದೇ ಧ್ಯಾನಾಭ್ಯಾಸ. ಈ ರೀತಿ ತಮಗೆಲ್ಲರಿಗೂ ಧ್ಯಾನಾಭ್ಯಾಸ ಮಾಡಿದ ತಮಗೆಲ್ಲರಿಗೂ ಅಭಿನಂದನೆಗಳು. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಎಲ್ಲರಿಗೂ ಜೈ ಜಿನೇಂದ್ರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಜೈ ಜಿನೇಂದ್ರ. ಏನಾದ್ರು ಜೈ ಜಿನೇಂದ್ರ. ಏನಾದ್ರು ಪ್ರಶ್ನೆ ಇದ್ರೆ ಹೇಳಿ, ಚರ್ಚೆ ಇದ್ರೆ ಮಾಡಿ.
ಇವತ್ತೆಲ್ಲರೂ ಬಂದಿದ್ದಾರೆ. ನಾಗಭೂಷಣ್ ಅವ್ರು ಬಂದ್ರ? ಸಂಜಯ್ ಅವರು ಬಂದ್ರ? ಇದೀನಿ. ನಮ್ಮ ಪ್ರೊಫೆಸರ್ ಸುಮತಿ ಕುಮಾರ್ ಸರ್ ಬಂದ್ರ? ಪ್ರೊಫೆಸರ್ ಸುಮತಿ ಕುಮಾರ್ ಸರ್. ಸುಮತಿ ಕುಮಾರ್ ಸರ್ ಇದಾರ? ಅನಿಲ್ ಇವ್ರು ಬಂದಿದಾರ? ನಮ್ಮ ಸಂಜಯ್ ಅವ್ರ ಸರ್ ಬಂದಿದಾರ? ಸಂಜಯ್ ಸರ್. ಜೈಜಿನೇಂದ್ರ ಸರ್. ಜೈಜಿನೇಂದ್ರ. ನಮ್ಮ ಇವರು ನಮ್ಮ ಅಜಿತ್ ಹಳಂಗಳಿ ಅವರು. ಅಜಿತ್ ಹಳಂಗಳಿ ಸರ್ ಬಂದಿದಾರ? ಚಂದ್ರಿಕಾ ಮೇಡಮ್ ಅವರು. ಚಂದ್ರಿಕಾ ಮೇಡಮ್ ಅವರು. ಹಲೋ ಸರ್. ಜೈಜಿನೇಂದ್ರ ಹೇಳಿ ಸರ್. ಜೈಜಿನೇಂದ್ರ ನಾನೇ ಮಾತಾಡ್ತೀನಿ. ಹೇಳಿ ಸರ್. ಏನಂದ್ರೆ ನಮ್ಮ ಹುಡುಗಿ ಕೇಳ್ತಾ ಇದೆ, ಇದೇ ಏನೀಗ ಹೇಳ್ಕೊಟ್ರಲ್ಲ ಧ್ಯಾನ, ಇದೇ ತೀರ್ಥಂಕರರು ಅಥವಾ ಮೋಕ್ಷಗಾಮಿಗಳು ಇದನ್ನೇ ಮಾಡೋದ ಅಂತ ಕೇಳ್ತಾ ಇದ್ದೆ. ಹೌದು, ಇದನ್ನೇ ಅಂತರ್ಮುಖ ಧ್ಯಾನಾಭ್ಯಾಸ ಅಂದ್ರೆ ಇದೆ. ತಮ್ಮ ಆತ್ಮನ ಮೇಲೆ ಮನಸ್ಸಿಟ್ಟನೆ ಅವರು ಭಗವಂತರಾಗಿದ್ದು. ಬೇರೆ ದಾರಿ ಇಲ್ಲ. ಜಗತ್ತಿನಲ್ಲಿ ಮುಕ್ತಿಗೆ ಹೋಗೋ ದಾರಿ ಒಂದೇ. ಅವ್ರಿಗೆ ಮಾಡ್ಲಿ, ಅವ್ರಿಗೆ ಗೊತ್ತಾಗತ್ತೆ. 1 week 2 3 4 week ಅಲ್ಲಿ ಅವ್ರಿಗೆ ಗೊತ್ತಾಗತ್ತೆ. ಅಭ್ಯಾಸ ಮಾಡ್ಬೇಕು. ಸುಖ ಶಾಂತಿ ಬಂದ್ರೆ ಧರ್ಮ ಮಾರ್ಗ. ಸುಖ ಶಾಂತಿ ಬಂದಿಲ್ಲ, ಶಾಶ್ವತ ಸುಖ ಶಾಂತಿ ಬಂದಿಲ್ಲ, ಸುಖ ವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಅದೊಂದು ಧ್ಯಾನ ಅಲ್ಲ. ಅದು ತಿಳಿತ್ರಮ್ಮ? ಪುಟ್ಟ ಮಗಳು ಅವ್ರು ಕೇಳ್ತಾ ಇದ್ದಾರೆ. ತಿಳಿತ್ರಮ್ಮ? ಓ, ಧನ್ಯವಾದಮ್ಮ. ಒಳ್ಳೇದಾಗ್ಲಿ ನಿಮ್ಗೆ. ಅಭ್ಯಾಸ ಮಾಡ್ತೀನಿ. ಮಾಡಿ ನಿಮ್ ಕೆಲಸ ಅದು, ನಿಮ್ ಡ್ಯೂಟಿ ಅದು. ನಿಮ್ಮ ಆತ್ಮನ ಧ್ಯಾನ ನೀವೇ ಮಾಡೋದು. ನಿಮ್ ಕೆಲಸ ನೀವೇ ಮಾಡೋದು. ಅದು ನಾನು ಮಾಡಿಸೋದಲ್ಲ, ನಿಮ್ ಅಪ್ಪಾಜಿ ಅವ್ರು ಮಾಡಿಸೋದಲ್ಲ. ಅದು ನಿಮ್ ಕೆಲಸ ನೀವೇ ಮಾಡ್ಬೇಕು. ನಿಮ್ ಮೂಲಕ ನಾವು ಕಲ್ತ್ಕೊತಿದೀವಿ. ಅದು ನಾವು ಬರೀ ಸುಮ್ಮನೆ ನಾವು ಧನ್ಯವಾದ. ನಾವು ಸುಮ್ಮನೆ ನೆಪ. ನಾವು ಸುಮ್ಮನೆ ನೆಪ. ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ತಾ ಇದ್ದೀರಿ. ಹಳಿಂಗ್ಳಿ ಸರ್ ಬಂದಿಲ್ವಾ? ಅಜಿತ್ ಹಳಿಂಗ್ಳಿ ಅವರು. ಸೌಂಡ್ ಬರ್ತಾ ಇಲ್ಲ. ನಮ್ಮ ಸುಮತಿ ಕುಮಾರ್ ಸರ್ ಚಳ್ಳಕೆರೆ, ಪ್ರೊಫೆಸರ್ ಸುಮತಿ ಕುಮಾರ್ ಅವರು ಬಂದಿಲ್ಲ ಅಂತ ಕಾಣಿಸುತ್ತೆ. ನಾಗಭೂಷಣ್ ಅವರು, ಚಂದ್ರಿಕಾ ಅವರು. ಸರಿ. ಮತ್ತೇನಾದ್ರು ಚರ್ಚೆ ಮಾಡ್ಬೇಕ್ರಿ? ಏನೂ ಇಲ್ಲ. ನಮ್ಮ ಇವ್ರು ಮಾತ್ರ ಬಂದಿದ್ದಾರೆ, ಸಂಜಯ್ ಸರ್ ಮಾತ್ರ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಇವತ್ತು. ಬೇರೆ ಯಾರ್ದು ವಾಯ್ಸೇ ಕೇಳಿಸ್ತಾ ಇಲ್ಲ. ಹೌದು, ಅದಕ್ಕೆ ನಾನು ಪದೇ ಅವ್ರ ಹೆಸರನ್ನು ಕೂಗ್ತಾ ಇದ್ದೀನಿ. ಯಾರು ಜಾಯಿನ್ ಆಗಿಲ್ಲ ಅನ್ಸುತ್ತೆ ಇವತ್ತು. ಇಲ್ಲ, ಇಲ್ಲಿ ತೋರಿಸ್ತಾ ಇದೆ ಜಾಯಿನ್ ಆಗಿದಾರಂತ. ಓಹೋ, ಅಲ್ಲಿ ಕಾಂಟ್ಯಾಕ್ಟ್ ಕಾಣಿಸ್ತಿದ್ಯಾ? ಇಲ್ಲಿ ನಮ್ಗೆ ಗ್ರೀನ್ ಬರುತ್ತೆ. ಗ್ರೀನ್ ಬಂದ್ರೆ ಜಾಯಿನ್ ಆಗಿದ್ದಾರೆ ಅಂತ. ಓಕೆ. ಅಲ್ಲಿ ಏನೋ ಮ್ಯೂಟ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಧ್ವನಿ ಈ ಕಡೆ. ಮ್ಯೂಟ್ ತೆಗೀರಿ. ಅದೇ ಧ್ಯಾನ ಕ್ಲಾಸ್ ಆದ್ಮೇಲೆ ಮ್ಯೂಟ್ ತೆಗಿಬಹುದು. ತೆಗಿಬೇಕು, ತೆಗಿಲೇಬೇಕು. ತೆಗಿದಿದ್ರೆ ಅವ್ರ ಸೌಂಡ್ ನಮಗ್ ಕೇಳ್ಸಲ್ಲ. ಕೇಳಿಸೋದಿಲ್ಲ. ಚರ್ಚೆ ಮಾಡಕ್ ಆಗಲ್ಲ ಅವ್ರ ಜೊತೆ. ನಿನ್ನೆ 9:30 ಪ್ರೋಗ್ರಾಮ್ ಮಾಡಿದ್ರ? 9 ಗಂಟೆನ 9:30 ಪ್ರೋಗ್ರಾಮ್ ಕೆಲವೊಂದು ಮಾಡಿದ್ರ? ಡೈಲಿ ಆಗ್ತಾ ಇದೆ. ಅದರಲ್ಲಿ ಸುಮಾರು
ನಿನ್ನೆ 8 ಜನ ಕೂಡಿದ್ದಾರೆ. ಪರವಾಗಿಲ್ಲ. ಈ ಬ್ಯಾಚ್ ಗಿಂತ ಆ ಬ್ಯಾಚ್ ಅಲ್ಲಿ ಹೆಚ್ಚಿಗೆ ಜನ ಇದ್ದಾರೆ ಆಸಕ್ತಿ ಉಳ್ಳವರು. ಈಗ ಇದರಲ್ಲಿ 9 ಆಗ್ತಾರೆ, ಅದರಲ್ಲಿ 9 ಇದ್ದಾರೆ, ಇದರಲ್ಲಿ 9 ಆಗ್ತಾರೆ, ಇನ್ನೊಂದಿಬ್ರು ಬರ್ತಾರೆ ಈಗ. ಅವರು ಇವತ್ತಿಂದ ನಾಳಿಂದ ಬರ್ತಾರೆ. ಸರಿ, ಜೈ ಜಿನೇಂದ್ರ ಬಂದ್ ಮಾಡಿ. ಓಕೆ, ಜೈ ಜಿನೇಂದ್ರ, ನಮಸ್ಕಾರ. ಜೈ ಜಿನೇಂದ್ರ. ಜೈ ಜಿನೇಂದ್ರ.